ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವರ್ಸಿಕೇರಿ ಅವರ ಯೂಟ್ಯೂಬ್ ಚಾನಲ್. ತುಂಬ ಜನ ಅಂದ್ಕೊತಾ ಇರ್ತಾರೆ, ಬೆಂಗಳೂರಿಗೆ ಹೊಸ್ತಾ ಬರ್ತಕ್ಕಂಥ ಯೂತ್ಸ್ ಆಗಿರ್ಬೋದು, ಇಲ್ಲ ಕಂಪ್ನಿಲಿ ಕೆಲಸ ಮಾಡ್ತಕ್ಕಂಥ ಎಂಪ್ಲಾಯ್ಸು, ಇಲ್ಲೆಲ್ಲ ಸ್ಯಾಲ್ರಿ ವರ್ಕೌಟ್ ಆಗ್ತಿಲ್ಲ, ನಾವು ಈ ಡೆಲಿವರಿ ಫೀಲ್ಡ್ಗೆ ಹೋಗ್ಬಿಡೋಣ, ಸ್ವಿಗ್ಗಿ ಝೊಮ್ಯಾಟೊ ಪೋರ್ಟೋ ರಾಪಿಡೋ ಇದು ಮಾಡೋಣ, ಇಲ್ಲಿ ಡೈಲಿ ಪೇಮೆಂಟು ಡೈಲಿ 2 ರಿಂದ 3 ಸಾವಿರ ಅರ್ನ್ ಮಾಡ್ಬೋದು ಅಂತ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ತಾರೆ ಈ ಡೆಲಿವರಿ ಫೀಲ್ಡ್ಗೆ. ಅವ್ರು ಅಂದ್ಕೊಂಡಷ್ಟು ಈಸಿನಾ ಈ ಡೆಲಿವರಿ ಫೀಲ್ಡು? ಅಷ್ಟು ಅರ್ನಿಂಗ್ಸ್ ಮಾಡ್ಬೋದಾ ಇಲ್ಲಿ? ಅವ್ರು ಅಂದ್ಕೊಂಡಂಗೆಲ್ಲ ಆಗುತ್ತಾ ಇಲ್ಲಿ? ಅಷ್ಟೊಂದು ಕಷ್ಟ ಇಲ್ವ ಏನು ಇಲ್ಲಿ? ಬನ್ನಿ ಇದ್ರ ಬಗ್ಗೆ ಇವತ್ತು ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಹೊಸಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ, ನಮ್ಮ ಕಡೆಯಿಂದ ರಿಕ್ವೆಸ್ಟ್. ಹಾಗೆ ಲೈಕ್ ಮಾಡೋದು ಮರಿಬೇಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಆಲ್ಮೋಸ್ಟ್ ಡೆಲಿವರಿ ಫೀಲ್ಡ್ಗೆ ತುಂಬ ಡಿಮ್ಯಾಂಡು, ಯಾಕೆಂದರೆ ಸುಮಾರು ಕಂಪ್ನಿಗಳು ಬಂದ್ಬಿಟ್ಟಿದೆ. ಮುಂಚೆ ಎಲ್ಲ ಸ್ವಿಗ್ಗಿ ಝೊಮ್ಯಾಟೊ ಬಿಟ್ಟರೆ ಬೇರೆ ಯಾವುದೂ ಇರಲಿಲ್ಲ. ಇವಾಗ ಕಾಂಪಿಟೇಷನ್, ಹೆವಿ ಡೆಲಿವರಿ ಆ್ಯಪ್ಗಳು ಸುಮಾರು ಹುಡುಕಿದ್ರೆ 50 ಆ್ಯಪ್ ಮೇಲೆ ಸಿಗ್ತವೆ. ಅಷ್ಟು ಡೆಲಿವರಿ ಆ್ಯಪ್ಗಳಿದ್ದಾವೆ. ಯಾಕೆಂದರೆ ಎಲ್ಲ ಕೂತಿರ್ತಕ್ಕಂಥ ಜಾಗಕ್ಕೆ ಕಸ್ಟಮರು ಆನ್ಲೈನ್ ಬುಕಿಂಗ್ ಜಾಸ್ತಿ ಮಾಡ್ತಾರೆ, ಯಾರು ಹೊರಗಡೆ ಹೋಗಲ್ಲ, ಇರೋ ಜಾಗಕ್ಕೆ ಎಲ್ಲ ಬರಬೇಕು. ಈಗ ನಾವು ಒಂದು ಶಾಪ್ಗೆ ಹೋಗಿ ಒಂದು ಮಾಲ್ಗೆ ಹೋಗಿ ಏನು ಪರ್ಚೇಸ್ ಮಾಡ್ತೀವೋ ಅದೇ ಪ್ರೈಸ್ಗೆ ಆನ್ಲೈನಲ್ಲಿ ಸಿಕ್ಕುತ್ತೆ ಅಂದರೆ ಯಾಕೆ ತರಿಸ್ಕೊಳಲ್ಲ? ಎಲ್ಲರೂ ಇಲ್ಲೇ ಆರಾಮಾಗಿ ತರಿಸ್ಕೊಂಡ್ಬಿಡ್ತಾರೆ. ಎಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಆ ಟೈಮಲ್ಲಿ ಏನಾದ್ರು ಬೇರೆ ಇನ್ವೆಸ್ಟ್ ಮಾಡೋಣ ಅಂತವ ಎಲ್ಲ ಆನ್ಲೈನ್ ಬುಕ್ಕಿಂಗ್ ಮಾಡೋದ್ರಿಂದ ಸುಮಾರು ಜನ ಇವಾಗ ಡೆಲಿವರಿ ಫೀಲ್ಡ್ಗೆ ಡಿಮ್ಯಾಂಡ್ ಜಾಸ್ತಿ ಇಂದ ಕಂಪ್ನಿಲಿ ಕೆಲಸ ಮಾಡ್ತಕ್ಕಂಥ ಹುಡುಗರೆಲ್ಲ ಅಂದ್ಕೊಂತಾರೆ ನಾವು ಈ ಡೆಲಿವರಿ ಫೀಲ್ಡ್ಗೆ ಹೋಗೋಣ ಅಂತ. ಅಲ್ಲಿ 15-20 ಸಾವಿರ ಸ್ಯಾಲ್ರಿ ವರ್ಕೌಟ್ ಆಗಲ್ಲ. ನಮ್ಮ ಹತ್ರ ಹೆಂಗೋ ಒಂದು 2 ವೀಲರ್ ಇದೆ, ಅದೆಲ್ಲ ಥರ ಡಾಕ್ಯುಮೆಂಟ್ಸ್ ಇದೆ, ಆರ್ ಸಿ ಇದೆ. ಇನ್ನು ಹೊಸ್ದಾಗಿ ಬರೋರು ಅಷ್ಟೇ ಬೆಂಗಳೂರಿಗೆ, ಅವರು ಅಷ್ಟೇ ಎಲ್ಲೂ ಯಾವ ಕಂಪ್ನಿಗೂ ಸೇರೋದು ಬೇಡ, ಡೈರೆಕ್ಟ್ ಡೆಲಿವರಿಗೆ ಹೋಗ್ಬೇಡ ಅಂತಾರೆ. ಹೌದು, ಈ ಡೆಲಿವರಿ ಫೀಲ್ಡಲ್ಲಿ ಚೆನ್ನಾಗಿದೆ, 2 ರಿಂದ 3 ಸಾವಿರ ಅರ್ನ್ ಮಾಡ್ಬೋದು. ಬಟ್ ನೀವು ಅಂದ್ಕೊಂಡಷ್ಟು ಈಸಿ ಇಲ್ಲ. ಯಾಕೆಂದರೆ ಡೆಲಿವರಿ ಫೀಲ್ಡ್ ಅಂದರೆ ಗೊತ್ತಿರಬೇಕು, ಬರೀ ಫೀಲ್ಡ್ ವರ್ಕ್, ರೋಡಲ್ಲೇ ಇರಬೇಕು ಬೆಳಗಿಂದ ಸಾಯಂಕಾಲ ತನಕ. ಕಂಪ್ನಿ ಅಂದರೆ ಎಲ್ಲೋ ಒಂದು 4 ಗೋಡೆ ಮಧ್ಯೆ ಕೆಲಸ ಮಾಡ್ತೀವಿ, 8 ಅವರ್ ಬಿಡ್ತಾ ಸೀದಾ ಮನೆಗೆ ಬರ್ತೀವಿ. ಬಟ್ ಈ ಡೆಲಿವರಿ ಫೀಲ್ಡಲ್ಲಿ ಹಂಗಾಗಲ್ಲ. ನಾವು 8 ಅವರೇ ಮಾಡ್ತೀವಿ, ಇಲ್ಲ 4 ಅವರ್ 5 ಅವರ್ ಮಾಡ್ತೀವಿ ಅಂದರೆ ನೀವು ಅರ್ನಿಂಗ್ಸ್ ಟಾರ್ಗೆಟ್ ಕ್ಲಿಯರ್ ಮಾಡೋಕ್ಕಾಗಲ್ಲ. ಇಲ್ಲಿ ಯಾವಾಗ ಆರ್ಡ್ರ್ ಬರುತ್ತೆ ಯಾವಾಗ ಬರಲ್ಲ ಅದೆಲ್ಲ ತಿಳ್ಕೊಬೇಕಾಗತ್ತೆ. ಯಾವ ಏರಿಯಾದಲ್ಲಿ ಆರ್ಡ್ರ್ ಬರುತ್ತೆ ಅದನ್ನು ತಿಳ್ಕೊಬೇಕಾಗತ್ತೆ. ಯಾವ ಥರ ಪ್ಲ್ಯಾನ್ ಪ್ರಕಾರ ಮಾಡಿದರೆ ಅರ್ನಿಂಗ್ಸ್ ಆಗುತ್ತೆ ಎಲ್ಲ ತಿಳ್ಕೊಬೇಕು. ಸುಮ್ಮನೆ ಡೆಲಿವರಿ ಫೀಲ್ಡ್ ಬಂದ ತಕ್ಷಣ ನಾನು ಅಷ್ಟು ಅರ್ನಿಂಗ್ಸ್ ಮಾಡ್ತೀನಿ ಅಂದರೆ ಖಂಡಿತ ಸಾಧ್ಯ ಇಲ್ಲ. ನಾನು ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ, ಹೊಸ್ದಾಗಿ ಯಾರೇ ಬರ್ತೀರಾ 2 ರಿಂದ 3 ತಿಂಗಳು ಡೆಲಿವರಿ ಫೀಲ್ಡಲ್ಲಿ ನೀವು ಯಾವುದೇ ಥರ ದುಡ್ಡು ನೋಡೋಕ್ಕಾಗಲ್ಲ. ಬರೋ ದುಡ್ಡು ಅಲ್ಲಿಂದ ಅಲ್ಲಿಗೆ ಖರ್ಚಾಗ್ತಾ ಇರುತ್ತೆ. ನಿಮಗೆ ನಿಮ್ಮ ಗಾಡಿ ಮೇಂಟೆನೆನ್ಸು, ನಿಮ್ಮ ಎಕ್ಸ್ಟ್ರಾ ಖರ್ಚು. ಯಾಕೆಂದರೆ ಅಷ್ಟು ಅರ್ನಿಂಗ್ಸ್ ಆಗಲ್ಲ. 1000 ರೂಪೀಸ್ ಮಾಡೋದು ತುಂಬ ಕಷ್ಟ ಪರ್ ಡೇಗೆ. ಅಂಥದ್ರಲ್ಲಿ ನಾವು ಅಷ್ಟು ಸೇವಿಂಗ್ಸ್ ಮಾಡ್ತೀವಿ ಅಂತ ಎಲ್ಲ ಯಾವುದೇ ಕಾರಣಕ್ಕೂ ಹೇಳೋಕ್ಕಾಗಲ್ಲ. 2 ರಿಂದ 3 ತಿಂಗಳು ಕಷ್ಟ ಬೀಳಲೇಬೇಕು. ಈ ಡೆಲಿವರಿ ಫೀಲ್ಡಲ್ಲಿ ಸೆಟ್ ಆಗಬೇಕು. ಯಾಕಂದರೆ ಅಷ್ಟು ಕಷ್ಟ ಇರುತ್ತೆ. ಏರಿಯಾಗಳು ಗೊತ್ತಾಗಲ್ಲ, ಲೊಕೇಶನ್ ಹಾಕೋಕ್ಕೆ ಗೊತ್ತಾಗಲ್ಲ. ಇಲ್ಲ ಏನಾದ್ರು ಒಂದು ಫುಡ್ ಡೆಲಿವರಿ ಮಾಡ್ತಾ ಇದ್ರೆ ಯಾವ ರೆಸ್ಟೋರೆಂಟ್ ಎಲ್ಲಿದೆ ಅಂತ ಗೊತ್ತಾಗಲ್ಲ, ಅಪಾರ್ಟ್ಮೆಂಟ್ ಎಲ್ಲಿದೆ ಅಂತ ಗೊತ್ತಾಗಲ್ಲ. ಇಲ್ಲ ಒಂದು ಕಮರ್ಷಿಯಲ್ ಮೆಟೀರಿಯಲ್ ಬುಕ್ ಮಾಡಿದ್ರು ಅಂದರೆ ಅದು ಎಲ್ಲಿದೆ ಪಿಕಪ್ಪು, ಎಲ್ಲಿ ಡ್ರಾಪ್ ಏನು ಗೊತ್ತಲ್ಲ, ತುಂಬ ಕನ್ಫ್ಯೂಷನಲ್ಲಿರುತ್ತೆ. ಯಾರನ್ನಾರು ಕೇಳಬೇಕಂದ್ರೆ ಯಾರೂ ಸಿಗಲ್ಲ ಸಡನ್ ಅಂತ ರೋಡಲ್ಲಿ. ಹಂಗಾಗಿ ಏನಾಗುತ್ತೆ, ನೀವೆಲ್ಲ ಮ್ಯಾಪೇ ಯೂಸ್ ಮಾಡಬೇಕಾಗತ್ತೆ. ಮ್ಯಾಪ್ ಎಲ್ಲಿದೆ ಅಲ್ಲಿಗೆ ಯೂಸ್ ಮಾಡಿ. ಕೆಲವೊಂದ್ಸಲಿ ಮ್ಯಾಪ್ ಹಾಕೊಂಡ್ರು ಲೊಕೇಶನ್ ರಾಂಗ್ ಕೊಟ್ಬಿಟ್ಟಿರ್ತಾರೆ ಕಸ್ಟಮರು ಒಂದು ಜಾಗದಾಗ ಇರ್ತಾರೆ, ಬೇರೆ ಎಲ್ಲೋ ಪಿಕಪ್ ಕೊಡ್ತಾರೆ, ಮತ್ತೆ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತಾರೆ. ಇಲ್ಲ ಸಡನ್ ಅಂತ ಕ್ಯಾನ್ಸಲ್ ಮಾಡಿಬಿಡ್ತಾರೆ, ಲೊಕೇಶನ್ ರಾಂಗ್ ಆಯಿತು ನಾವು ಇಲ್ಲಿದ್ದೀವಿ ಅಂದಾಗ. ಈ ಥರ ಸಮಸ್ಯೆಗಳು ತುಂಬ ಜಾಸ್ತಿ ಡೆಲಿವರಿ ಫೀಲ್ಡಲ್ಲಿ. ಇದಕ್ಕೆಲ್ಲ ಪೇಷನ್ಸ್ ಬೇಕು. ಅದು ಎಂಥದೇ ಆರ್ಡರ್ ಕ್ಯಾನ್ಸಲ್ ಆಗಲಿ, ಅದೆಷ್ಟೇ ದೂರ ಲಾಂಗ್ ಇರಲಿ, ಇಲ್ಲ ಬಿಸಿಲಿರಲಿ, ಮಳೆ ಇರಲಿ, ಚಳಿ ಇರಲಿ, ಏನೇ ಇರಲಿ, ಇಲ್ಲಪ್ಪ ನಾನು ಮಾಡ್ತೀನಿ ಡೆಲಿವರಿ ಫೀಲ್ಡ್ ಸೆಟ್ ಆಗುತ್ತೆ ನನಗೆ ಮಾಡ್ತೀನಿ ಅನ್ನೋರು ಮಾತ್ರ ಈ ಡೆಲಿವರಿ ಫೀಲ್ಡಿಗೆ ಬರ್ಬೋದು. ಸುಮ್ಮನೆ ಎಲ್ಲೋ ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇರ್ತೀರಾ, ಸಡನ್ ಅಂತ ಅಲ್ಲಿ ಕೆಲಸ ಬಿಟ್ಬಿಟ್ಟು ಯಾರೋ ಹೇಳಿದ್ರಂತ ಡೆಲಿವರಿ ಫೀಲ್ಡಿಗೆ ಬಂದುಬಿಡ್ತೀರಾ. ತುಂಬ ಕಷ್ಟ ಆಗುತ್ತೆ. ಸ್ಟಾರ್ಟಿಂಗ್ ಬಂದಾಗ ಹೇಳ್ತಾ ಇಲ್ಲ, ತುಂಬ ಕಷ್ಟ ಆಗುತ್ತೆ ಡೆಲಿವರಿ ಫೀಲ್ಡು. ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತೀನಿ ಅನ್ನೋರಿಗೆ ಮಾತ್ರ ಈ ಫೀಲ್ಡ್ ವರ್ಕು. ದುಡ್ಡು ನೋಡ್ಬೋದು ಡೈಲಿ, ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಅಷ್ಟೇ ಕಷ್ಟ ಇದೆ. ಯಾಕೆಂದರೆ ಡ್ರೈವಿಂಗಲ್ಲಿ ಇರ್ತೀರ ಬೆಳಗಿನ ಸಂಜೆವರೆಗೂ, ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಅದು ಆಕಸ್ಮಿಕ ಎಲ್ಲಿದ್ದರೂ ಏನಾಗೋದು ಅದು. ಬಟ್ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಅಂದರೆ ಗೊತ್ತಿರಬೇಕು, ಸ್ವಲ್ಪ ಡೇಂಜರ್ ಕೆಲಸನೇ ಇದು. ಇಡೀ ಈ ಬೆಂಗಳೂರು ಟ್ರಾಫಿಕಲ್ಲಿ ರೋಡ್ಗಳು ಸರಿ ಇಲ್ಲ, ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತಲೇ ಗೊತ್ತಿರೋ ಡೆಲಿವರಿ ಬಾಯ್ಸ್. ಬಟ್ ಪ್ರಾಣನ ಒತ್ತೇಟ್ ಕೆಲಸ ಮಾಡತಂಥ ಸಿಚುವೇಶನಲ್ಲಿ ಇರ್ತಾರೆ ಡೆಲಿವರಿ ಬಾಯ್ಸ್. ಆದ್ರೂ ಮಾಡ್ತಾ ಇರ್ತಾರೆ. ಏನಕ್ಕೋಸ್ಕರ? ಅವ್ರ ಕಮಿಟ್ಮೆಂಟ್ ಇರ್ತವೆ, ಅವ್ರ ಫ್ಯಾಮಿಲಿಗೋಸ್ಕರ ಮಾಡ್ತಾರೆ. ಎಷ್ಟೇ ಕಷ್ಟ ಆದ್ರೂ ನಾನು ಮಾಡ್ತೀನಿ ಅನ್ನೋರು ಮಾತ್ರ ಡೆಲಿವರಿ ಫೀಲ್ಡಿಗೆ ಬರ್ಬೋದು. ಯಾರೋ ಹೇಳಿದ್ರು ಅಂತ ಕೇಳ್ಕೊಂಡು ಡೆಲಿವರಿ ಫೀಲ್ಡಿಗೆ ಬಂದು ಆಮೇಲೆ ಇಲ್ಲಿ ಸೆಟ್ ಆಗಲ್ಲ, ಕಂಪ್ನಿಲಿ ಕೆಲಸ ಬಿಟ್ಟಿರ್ತೀರಾ, ಇಲ್ಲೂ ಮಾಡೋಕ್ಕಾಗಲ್ಲ ಅಂತ ಏನು ಮಾಡ್ತೀರಾ? ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಸುಮಾರು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಯಾವ ಥರ ಡ್ಯೂಟಿ ಮಾಡಬೇಕು, ಸ್ಟಾರ್ಟಿಂಗ್ ಬಂದ ತಕ್ಷಣ ಅರ್ನಿಂಗ್ ಮಾಡೋಕ್ಕಾಗತ್ತಾ ಇಲ್ವ ಅಂತವ. ಸುಮಾರು ಕಷ್ಟ ಇದೆ. ನಾವು ಸುಮಾರು ಸ್ಟಾರ್ಟಿಂಗ್ ಬಂದಾಗ ಇದು ಮಾಡೋಕ್ಕಾಗಲ್ಲ ಬಿಟ್ಟು ಮತ್ತೆ ವಾಪಸ್ ಕಂಪ್ನಿಗೆ ಹೋಗಿದ್ದು ಆ ಥರ ಇತ್ತು. ಲಾಸ್ಟ್ ಒಂದು ಫೈನಲ್ ಡಿಸೈಡ್ ಮಾಡ್ಕೊಂಡೇ ಬಂದಿದ್ದು, ಏನೇ ಆದರೂ ಇಲ್ಲೇ ಪಳಗಬೇಕು, ಇಲ್ಲೇ ಸೆಟ್ ಆಗಬೇಕು, ಇಲ್ಲೇ ದುಡ್ಡು ಮಾಡಬೇಕು ಅಂತ. ಈ ಡೆಲಿವರಿ ಫೀಲ್ಡಲ್ಲಿ ಸೆಟ್ ಆದಮೇಲೆ ಒಂದು ಲೆವೆಲಿಗೆ ನಿಂತಿದ್ದೀವಿ. ಹಂಗೆ ಯಾರೇ ಆಗ್ಬೋದು, ಬಂದ ತಕ್ಷಣ ದುಡ್ಡು ಮಾಡೋಕ್ಕಾಗಲ್ಲ. ದಿನಕ್ಕೆ 2,000-3,000 ಅರ್ನು ಮಾಡೋಕ್ಕೂ ಆಗಲ್ಲ. ನೀವು 12 ಅಲ್ಲ 20 ಅವರ್ ಕೆಲಸ ಮಾಡಿದ್ರು ಕಷ್ಟ ಇದೆ ಮಾಡೋದು. ಫಸ್ಟು ಇಲ್ಲಿ ಸೆಟ್ ಆಗಬೇಕು. ನಿಮಗೆ ಈ ಡೆಲಿವರಿ ಫೀಲ್ಡ್ ಸೆಟ್ ಆಗಬೇಕು. ನಾವು ಎಂಥ ಕೆಲಸ ಎಷ್ಟೇ ಟಫ್ ಇದ್ರೂ ಮಾಡ್ತೀನಿ ನಾನು. ಯಾಕಂದರೆ ಕಷ್ಟದಲ್ಲಿ ಬೆಳೆದು ಬಂದಿರೋರು ಮಾತ್ರ ಈ ಡೆಲಿವರಿ ಫೀಲ್ಡಲ್ಲಿ ಮಾಡೋಕ್ಕಾಗುತ್ತೆ. ಎಲ್ಲೋ ಈಸಿಯಾಗಿ ತಿಂದ್ಕೊಂಡು ಉಂಡ್ಕೊಂಡು ಓಡಾಡ್ಕೊಂಡು ಶೋಕಿ ಮಾಡ್ಕೊಂಡಿದ್ದಾರೆಲ್ಲ ಡೆಲಿವರಿ ಫೀಲ್ಡಿಗೆ ಬಂದು ಮಾಡ್ತೀನಿ ಅಂದರೆ ಖಂಡಿತ ಒಂದಿನ ಮಾಡಲ್ಲ ಅವರು. ಯಾಕೆಂದರೆ ಈ ಟೆಂಪ್ರೇಚರಲ್ಲಿ, ಈ ಡಸ್ಟಲ್ಲಿ ಕಸ್ಟಮರ್ಗಳು ಎಷ್ಟು ಅಯ್ಯೋ ಅನ್ನಿಸ್ತಾರೆ ಅಂತ ಡೆಲಿವರಿ ಬಾಯ್ಸಿಗೆ ಮಾತ್ರ ಗೊತ್ತು. ಒಂದೊಂದು ಟೈಮ್ ಎಲ್ಲೋ ಇರ್ತಾರೆ, ಬುಕ್ ಮಾಡ್ತಾರೆ, ಇನ್ನೊಂದು ಜಾಗದಲ್ಲೇ ಎಲ್ಲೋ ಇರ್ತಾರೆ, ಫೋನ್ ಮಾಡಿದ್ರೆ ಫೋನ್ ಅಟೆಂಡ್ ಮಾಡಲ್ಲ, ಮತ್ತು ಅಪಾರ್ಟ್ಮೆಂಟ್ ಒಳಗಡೆ ಹೋಗಬೇಕು, ಗಾಡಿ ಬಿಡಲ್ಲ, ಮೆಟೀರಿಯಲ್ ಎತ್ಕೊಂಡು ಹೋಗಬೇಕು, ಸುಮಾರು ಪ್ರಾಬ್ಲಮ್ ಇರ್ತವೆ. ಇವೆಲ್ಲ ಫೇಸ್ ಮಾಡಬೇಕಾಗತ್ತೆ.
ಸುಮ್ಮನೆ ಅಲ್ಲ ಡೆಲಿವರಿ ಫೀಲ್ಡ್ ಅಂದ್ಬಿಟ್ರೆ. ಯಾರೋ ಹೇಳ್ಬೋದು, ಒಂದು ಮೆಟೀರಿಯಲ್ ತಗೊಂಡು ಹೋಗೋದು, ಕೊಡೋದು, ದುಡ್ಡು ಕೊಡ್ತಾರೆ, ಇಸ್ಕೊಂಬರೋದು ಹೇಳ್ಬಿಡ್ಬೋದು, ಬಾಯಲ್ಲಿ ಹೇಳಕ್ಕೆ ತುಂಬ ಸುಲಭ. ಆದ್ರೆ ಆ ಫೀಲ್ಡಲ್ಲಿ ಮಾಡಿರೋರಿಗೆ, ಪಳಗಿರೋರಿಗೆ ಮಾತ್ರ ಗೊತ್ತು ಕಷ್ಟ ಏನು ಅಂತವ. ಹಾಗಾಗಿ ನಾವು ಅದಕ್ಕೋಸ್ಕರ ಇದ್ರ ಮೇಲೆ ಎಕ್ಸ್ಪೀರಿಯನ್ಸ್ ಇರೋದಕ್ಕೇ ಹೇಳೋದು. ಡೆಲಿವರಿ ಫೀಲ್ಡಲ್ಲಿ ಕಷ್ಟನೂ ಇದೆ, ಸುಖನೂ ಇದೆ. ಇಲ್ಲಿ ಸೆಟ್ ಆಗಿಬಿಟ್ರೆ ಇದರಷ್ಟು ಈಸಿ ಕೆಲಸ ಆಮೇಲೆ ಯಾವುದೂ ಇಲ್ಲ. ನೀರು ಕುಡಿದಷ್ಟು ಈಸಿ ಕೆಲಸ ಇಲ್ಲಿ. ಯಾಕೆಂದರೆ ಲೊಕೇಶನ್ ಎಲ್ಲ ಗೊತ್ತಾಗ್ಬಿಡ್ತು, ನಿಮಗೆ ಮೊಬೈಲ್ ಯೂಸ್ ಮಾಡೋದೆಲ್ಲ ಗೊತ್ತಾಗೋಯ್ತು, ಕಂಪ್ಲೀಟ್ ಡೆಲಿವರಿ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊಂಡ್ರು ಅಂದರೆ ಆಮೇಲೆ ಏನಿಲ್ಲ, ನೀವು ಯಾರನ್ನ ಕೇಳೋ ನೆಸೆಸಿಟಿ ಇಲ್ಲ, ಏನಿಲ್ಲ. ನಿಮ್ಮ ಪಾಡಿ ನೀವು ಡ್ಯೂಟಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಬೆಳಗಿನ ಸಾಯಂಕಾಲ. ನಿಮ್ಮ ಟಾರ್ಗೆಟ್ ಏನಿದೆ ಅದಕ್ಕಿಂತ ಎಕ್ಸ್ಟ್ರಾನೇ ಅರ್ನ್ ಮಾಡ್ಬೋದು ಡೈಲಿ. ಇಷ್ಟು ಈಸಿ ಇದೆ. ಬಟ್ ಸೆಟ್ ಆಗಬೇಕು. ಸ್ಟಾರ್ಟಿಂಗ್ 2-3 ತಿಂಗಳು ಕಷ್ಟ ಆಗೇ ಆಗುತ್ತೆ, ಯಾರೇ ಆಗಲಿ, ಪ್ರತಿಯೊಬ್ಬರಿಗೂ ಅಷ್ಟೇ. ಇಲ್ಲಿ ಡೆಲಿವರಿ ಫೀಲ್ಡಲ್ಲಿ ಬೇರೆ ಡಿಪಾರ್ಟ್ಮೆಂಟಲ್ಲಿ ಮಾಡಿರ್ತಾರಲ್ಲ, ಅದು ಇದು ಅಂಥವ್ರಿಗೆಲ್ಲ ಸ್ವಲ್ಪ ಬೇಗ ಅಡ್ಜಸ್ಟ್ ಆಗುತ್ತೆ. ಬಟ್ ಕಂಪ್ನಿಲಿ ಕೆಲಸ ಮಾಡಿರೋರಿಗೆ, ಹೊಸ್ದಾಗಿ ಊರಿಂದ ಬರೋರಿಗೆ, ಅಂಥವ್ರಿಗೆ ಸ್ವಲ್ಪ ಕಷ್ಟ. ಮತ್ತು ಡ್ರೈವಿಂಗ್ ಅಷ್ಟೇ ಎಕ್ಸ್ಪೀರಿಯನ್ಸ್ ಇರಬೇಕು. 2 ವೀಲರು ಎಲ್ಲೋ ಹಳ್ಳಿ ಕಡೆ ನಾನು ಓಡಿಸಿರ್ತೀನಪ್ಪ, ಇಲ್ಲಿ ಬೆಂಗಳೂರಲ್ಲಿ ಪರವಾಗಿಲ್ಲ ಬಿಡೋರು, ಹಳ್ಳಿ ಕಡೆ ನಾನು ಫುಲ್ ಎಂತೆಂಥ ರೋಡಲ್ಲೆಲ್ಲ ಬೈಕ್ ಓಡಿಸಿದ್ದೀನಿ. ಈ ಸಿಟಿಲಿ ಓಡಿಸೋದು ಬಟ್ ಕಷ್ಟ ಅಂತ ಅಂದ್ಕೋಬೋದು. ಬಟ್ ಹಳ್ಳಿಲಿ ಓಡಿಸಿರ್ತಕ್ಕಂಥ ಜಾಗದಲ್ಲೂ ಸಿಟಿಲಿ ಓಡಿಸೋಕ್ಕೂ ತುಂಬ ಡಿಫ್ರೆನ್ಸು. ಹಳ್ಳಿ ಕಡೆ ರೋಡೆಲ್ಲ ಫ್ರೀಯಾಗಿರ್ತವೆ, ಹೆಂಗೆ ಓಡಿಸಿ ನಡೆಯುತ್ತೆ. ಬಟ್ ಸಿಟಿಲಿ ಹಂಗಾಗಲ್ಲ. ಎಲ್ಲೆಲ್ಲಿ ಒನ್ ವೇ ಇರ್ತವೆ ಅಂತ ಗೊತ್ತಾಗಲ್ಲ, ರೋಡೆಲ್ಲ ಕಿತ್ತು ಗುಂಡಿ ಬಿದ್ದೋಗಿರ್ತವೆ. ಮತ್ತು ಇವಿ ಟ್ರಾಫಿಕ್ಕು, ಇವತ್ತು ಸಿಗ್ನಲ್ಗಳು, ಅರ್ಧ ಕಿಲೋಮೀಟ್ರಿಗೆ ಒಂದು ಸಿಗ್ನಲ್ಗಳು, ಇಷ್ಟೆಲ್ಲ ಫೇಸ್ ಮಾಡಬೇಕು. ಇಷ್ಟೆಲ್ಲ ಮಾಡಬೇಕು ಅಂದರೆ ಏನು ಬೇಕು? ಪೇಷನ್ಸ್ ಬೇಕು, ತಾಳ್ಮೆ ಇರಲೇಬೇಕು ಡ್ಯೂಟಿ ಮಾಡೋಕ್ಕೆ. ಹಂಗಾದ್ರೆ ಮಾತ್ರನ. ಮತ್ತು ಪ್ರತಿದಿನ ನಾವು ಇಷ್ಟೇ ಟಾರ್ಗೆಟ್ ಅರ್ನ್ ಮಾಡ್ತೀವಿ, ಡೈಲಿನ 2,000 3,000ನೇ ಮಾಡ್ತೀನಿ ಅಂದರೆ ಖಂಡಿತ ಆಗಲ್ಲ. ಯಾರು ಇವತ್ತಿದ್ದಂಗೆ ಮಾರ್ಕೆಟಿಂಗ್ ನಾಳೆ ಇರಲ್ಲ. ಒಂದೊಂದು ದಿನಕ್ಕೆ ಒಂದೊಂಥರ ಚೇಂಜ್ ಆಗ್ತಾ ಇರುತ್ತೆ ಬಿಸ್ನೆಸ್ಸು. ಇವತ್ತು ಯಾರಿಗಾರು ಜಾಸ್ತಿ ಏನೋ ಐಟಮ್ ಬೇಕಂದ್ರೆ ಎಲ್ಲ ಒಂದಿನ ಬುಕ್ ಮಾಡ್ತಾರೆ, ಇನ್ನೊಂದು ದಿವಸ ಯಾರು ಬುಕ್ ಮಾಡಲ್ಲ. ಹಂಗೆ ಇವತ್ತು 2,000 ಆಗ್ಬೋದು, 3,000 ಆಗ್ಬೋದು, ಇನ್ನೊಂದು ದಿನ 1,000 ಕೂಡ ಆಗ್ಬೋದು. ಅದು ಹೇಳೋಕ್ಕಾಗಲ್ಲ. ಕಂಪ್ನಿಲಿ ಅಂದರೆ ಒಂದು ಫಿಕ್ಸೆಡ್ ಸ್ಯಾಲರಿ, ನೀವು ಕೆಲಸ ಮಾಡಿ ಬಿಡಿ. ಈ ಕಂಪ್ನಿ ಪ್ರೊಡಕ್ಷನ್ ಇಲ್ಲ, ಇವತ್ತು ಏನಪ್ಪ ಸ್ಯಾಲರಿ ಕೊಡಲ್ವ ಅನ್ನೋಂಗಿಲ್ಲ. ಅಲ್ಲಿ ಪ್ರೊಡಕ್ಷನ್ ಇರಲಿ ಬಿಡಲಿ, ಅದು ಕಂಪ್ನಿ ಪ್ರಾಬ್ಲಮ್. ನಿಮಗೆ 20,000 ಅಂದರೆ 20,000 ತಿಂಗಳಿಗೆ ಅಕೌಂಟಿಗೆ ಬಂದು ಬೀಳ್ತಾ ಇರುತ್ತೆ. ಬಟ್ ಡೆಲಿವರಿ ಫೀಲ್ಡಲ್ಲಿ ಹಂಗೆ ಆಗಲ್ಲ. ನಿಮಗೆ ಇವತ್ತು 2,000 ಆಗ್ಬೋದು, ನಾಳೆ 3 ಆಗ್ಬೋದು, ಇವತ್ತು 1,000 ಆಗ್ಬೋದು. ಅದು ನಿಮ್ಮ ಕೆಪಾಸಿಟಿ, ಆರ್ಡ್ರ್ ಮೇಲೆ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ಆರ್ಡ್ರ್ ಇದ್ದಾಗ ಓವರ್ ಟೈಮ್ ಮಾಡಿ ಮಾಡ್ಕೋಬೇಕು, ಆರ್ಡ್ರ್ ಕಮ್ಮಿ ಇದ್ದಾಗ ಆರಾಮಾಗಿರ್ಬೋದು. ಒಟ್ಟಾರೆ ಹೇಳ್ಬೇಕಾದ್ರೆ ಡೆಲಿವರಿ ಫೀಲ್ಡಲ್ಲಿ ಡೈಲಿ ದುಡ್ಡು ಇರುತ್ತೆ, ಅದಂತೂ ಒಂದು ಕಾನ್ಫಿಡೆಂಟ್ ಆಗಿರ್ಬೋದು. ಬಟ್ ದುಡ್ಡು ಉಳಿಸೋದು ಸ್ವಲ್ಪ ಕಷ್ಟನೇ ಡೆಲಿವರಿ ಫೀಲ್ಡಲ್ಲಿ. ಡೈಲಿ ಬರ್ತಾ ಇರುತ್ತೆ, ಡೈಲಿ ಹಂಗೆ ಅವಕ್ಕೆ ಸಣ್ಣ ಪಟ್ಟ ಕಮಿಟ್ಮೆಂಟ್ಗಳಿರೋ ಖರ್ಚು ಆಗ್ತಾನೆ ಇರುತ್ತೆ. ದಿನಕ್ಕೆ 2,000 3,000 ದುಡಿದ್ರೂ ಕೂಡ ಸ್ವಲ್ಪ ದುಡ್ಡು ಸೇವ್ ಆಗೋದು ತುಂಬ ಕಷ್ಟ. ಅದೇ ಒಂದು ಕಂಪ್ನಿಲಿ 20,000 ಸ್ಯಾಲರಿ ತಗೊಳ್ಳಿ, ಏನು ಖರ್ಚಿರಲ್ಲ ನಿಮಗೆ. ತಿಂಗಳೆಲ್ಲ ಕಂಪ್ನಿಗೆ ಹೋಗೋದು ಬರೋದು ಅಷ್ಟೇ. ಎಕ್ಸ್ಟ್ರಾ ಖರ್ಚು ಹೊರಗಡೆ ಎಲ್ಲ ಓಡಾಡಲ್ವಲ್ಲ, ಎಲ್ಲ ಸೇವಿಂಗ್ಸ್ ಆಗುತ್ತೆ. ಬಾಡಿಗೆ ರೇಷನ್ ಅಷ್ಟು ಬಿಟ್ಟರೆ. ಬಟ್ ಹೊರಗಡೆ ಓಡಾಡ್ತಾ ಇದ್ರೆ ಏನಾಗುತ್ತೆ, ಅದನ್ನು ತಿನ್ನೋಣ, ಇದನ್ನು ತಾಣೋಣ, ಹಿಂಗೆ ಏನೋ ಒಂದು ಬಾಯಿ ತಿನ್ನೋಣ ಅನ್ಸ್ತಾ ಇರ್ತಲ್ವ. ಹಂಗಾಗಿ ಇದಕ್ಕೆ ಎಕ್ಸ್ಟ್ರಾ ಒಂದು 100-200 ರೂಪಾಯಿ ಡೈಲಿ ಅದಕ್ಕೆ ಖರ್ಚಾಗುತ್ತೆ. ಪೆಟ್ರೋಲ್ಗೆ ಹೋಗುತ್ತೆ, ಗಾಡಿ ಮೇಂಟೆನೆನ್ಸ್, ಇವೆಲ್ಲ ನೋಡ್ಕೊಂಡ್ರೆ ಡೈಲಿ 500 ರೂಪಾಯಿ ಎತ್ತಿಟ್ಬಿಡ್ಬೇಕು ನೀವು ಡೆಲಿವರಿ ಫೀಲ್ಡಲ್ಲಿ, ನಮ್ದಲ್ಲ ಅಂತ. ಹಂಗಿದ್ರೆ ಮಾತ್ರ ಡೆಲಿವರಿ ಫೀಲ್ಡಲ್ಲಿ ಮಾಡ್ಬೋದು. ಇಲ್ಲ ಅಂದರೆ ನಾನು ದುಡ್ದಿದ್ದನ್ನೆಲ್ಲ ಉಳಿಸ್ತೀನಿ ಡೆಲಿವರಿ ಫೀಲ್ಡಲ್ಲಿ ಅಂದರೆ ಖಂಡಿತ ಸಾಧ್ಯನೇ ಇಲ್ಲ. ಒಟ್ಟಾರೆ ಹೇಳ್ಬೇಕಂದ್ರೆ ಡೆಲಿವರಿ ಫೀಲ್ಡಲ್ಲಿ +or- ಇದೆ. ಏರಿಯಾಗಳು ನೋಡ್ಕೊಂಡು ನೀವು ಡ್ಯೂಟಿ ಮಾಡಬೇಕಾಗುತ್ತೆ. ಯಾವ ಏರಿಯಾದಲ್ಲಿ ಅತಿ ಹೆಚ್ಚು ಆರ್ಡರ್ ಬರುತ್ತೆ ಅಂತ ಸ್ವಲ್ಪ ಅದೇ ಸೆಟ್ ಆಗಂಟಾನ. ಆವಾಗ ನಿಮಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಆರ್ಡರ್ ಮಾಡಬೇಕು, ಎಲ್ಲೆಲ್ಲಿ ಸರ್ಜ್ ಕೊಡ್ತಾನೆ, ಯಾವ ಥರ ಇನ್ಸೆಂಟಿವ್ ಕೊಡ್ತಾನೆ, ಎಲ್ಲ ನೀವು ನೋಡ್ಕೊಂಡಾಗ ಆಮೇಲೆ ಸೆಟ್ ಆಗಬೇಕು. ಆ ಸೆಟ್ ಆದಮೇಲೆ ನಿಮಗೆ ಎಕ್ಸ್ಪೀರಿಯನ್ಸ್ ಆದಮೇಲೆ ಗೊತ್ತಾಗ್ಬಿಡುತ್ತೆ. ಆಮೇಲೆ ಯಾರನ್ನ ಕೇಳೋ ನೆಸೆಸಿಟಿನೇ ಇರಲ್ಲ, ಆರಾಮಾಗಿ ಡ್ಯೂಟಿ ಮಾಡ್ಕೊಂಡು ಹೋಗ್ಬೋದು. ಬಟ್ ಬಂದ ತಕ್ಷಣ ಯಾವುದೇ ಕಾರಣಕ್ಕೂ ಡೆಲಿವರಿ ಫೀಲ್ಡ್ ಸೆಟ್ ಆಗಲ್ಲ. ಎಂಥವ್ರಿಗೆ ಆಗಿರಲಿ, ಅವನು ಎಷ್ಟೇ ಎಕ್ಸ್ಪೀರಿಯನ್ಸ್ ಇರಲಿ, ಏನೇ ಇದ್ರೂ ಡೆಲಿವರಿ ಫೀಲ್ಡಿಗೆ ಬಂದ ತಕ್ಷಣ ಯಾರಿಗೂ ಸೆಟ್ ಆಗಲ್ಲ, ಕಷ್ಟ ಆಗೇ ಆಗುತ್ತೆ. ಹಂಗಾಗಿ ಎಲ್ಲ ಕಷ್ಟಗಳನ್ನ ಸಹಿಸ್ಕೊಂಡು ಇಲ್ಲಿ ಪಳಗಿ ಮಾಡೋನೇ ರಿಯಲ್ ಹೀರೋ ಆಗೋಗ್ತಾನೆ ಲೈಫಲ್ಲಿ. ಒಟ್ಟಾರೆ ಡೆಲಿವರಿ ಫೀಲ್ಡಲ್ಲಿ ಕಷ್ಟ ಬಿದ್ದು ಮಾಡೋದನ್ನು ಎಲ್ಲಿ ಬೇಕಾದ್ರೂ ಜಯಿಸ್ಬೋದು ನನ್ನ ಅನಿಸಿಕೆ. ಯಾಕೆಂದರೆ ಇಲ್ಲಿ ಬಂದ ಮೇಲೆ ನೀವು ಎಂಥ ಕೆಲಸ ಬೇಕಾದ್ರೂ ಮಾಡ್ತೀನಿ ಅನ್ನೋ ಒಂದು ಧೈರ್ಯ ಬಂದ್ಬಿಡುತ್ತೆ. ಇಲ್ಲೋ ಒಂದು ಕಂಪ್ನಿಲಿ ಇದ್ದಾಗ ಈ ಕೆಲಸ ಬಿಟ್ಟರೆ ನನಗೆ ಬೇರೆ ಕೆಲಸನೇ ಗೊತ್ತಿಲ್ಲ ಹೆಂಗಪ್ಪ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇರ್ತೀರ. ಬಟ್ ಡೆಲಿವರಿ ಫೀಲ್ಡ್ ವರ್ಕಿಗೆ ಎಂಟ್ರಿ ಆಗ್ಬಿಟ್ರೆ ನೀವು ಭಯನೇ ಇಲ್ಲ ನಿಮಗೆ. ಈ ಕಂಪ್ನಿ ಅಲ್ಲ ಇನ್ನೊಂದು ಕಂಪ್ನಿ. ಯಾಕಂದರೆ ಡೆಲಿವರಿ ಆ್ಯಪ್ಗಳು ಸುಮಾರು ಇರೋದ್ರಿಂದವ. ಈ ಆ್ಯಪು ಲಾಗೌಟ್ ಆಯ್ತಾ, ಸಸ್ಪೆಂಡ್ ಮಾಡೋಣ, ಇನ್ನೊಂದ್ರಲ್ಲಿ ಮಾಡೋಣ ಬಿಡು, ಒಂದು ಧೈರ್ಯ ಬರುತ್ತೆ. ಯಾವುದ್ರಲ್ಲಾರು ಅರ್ನ ಮಾಡೇ ಮಾಡ್ತೀರಾ. ಒಟ್ಟಿನಲ್ಲಿ ಡೆಲಿವರಿ ಫೀಲ್ಡಲ್ಲಿ ದುಡ್ಡಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅಷ್ಟೇ ಖರ್ಚಿದೆ, ಅಷ್ಟೇ ಕಷ್ಟನೂ ಇದೆ. ಸೆಟ್ ಆದರೆ ಖಂಡಿತ ಇಲ್ಲಿ ಆರಾಮಾಗಿ ಮಾಡ್ಬೋದು. ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ.